ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಮನೆಯಲ್ಲೇ ಮಕ್ಕಳು ಕೇಳಿದ್ದಾರೆ ಅಂದ್ಬಿಟ್ಟು ಕೇಕ್ ಮಾಡ್ತಾಯಿದ್ದೀನಿ. ಕೇಕ್ ಯಾವ ಥರ ಮಾಡಬೇಕು ಅಂತ ನೋಡಿ. 1 ಕಪ್ ಆಯಿಲು, 1 ಕಪ್ ಶುಗರು, ಸ್ವಲ್ಪ ಅದು ಸಾಲ್ಟ್ ಉಪ್ಪು, ಆಮೇಲೆ ಬಂದುಬಿಟ್ಟು ಮೊಸರು 1 ಕಪ್ಪು, ಆಮೇಲೆ ಸಿಕ್ಕಿರೋ ಹಾಲು ತಣ್ಣಗಾಗಿರಬೇಕು ಕಾಯಿಸಿ, ಆಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿದ್ದೀನಿ, ಆಮೇಲೆ ಬಂದುಬಿಟ್ಟು ವೆನಿಲಾ ಫ್ಲೇವರ್ಗೆ ಸ್ವಲ್ಪ ಹಾಕ್ಕೋಬೇಕು, ಒಂದು ಅರ್ಧ ಕಪ್ಪಷ್ಟು. ಮತ್ತು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಕ್ರೀಮಿಯಾಗಿರಬೇಕು. ಈ ಥರ ಅಷ್ಟು ಗಟ್ಟಿನೂ ಇರಬಾರ್ದು, ಅಷ್ಟು ಇರಬಾರ್ದು, ಕ್ರೀಮಿಯಾಗಿ ಮಾಡಬೇಕು. ಆಮೇಲೆ ಬಂದುಬಿಟ್ಟು ಒಂದು ಬೌಲ್ ತಗೊಂಡು 2 ಕಪ್ ಮೈದಾ ಹಾಕ್ಕೊತಾ ಇದ್ದೀನಿ. 2 ಕಪ್ ಮೈದಾ ತಗೊಂಡು ಆಮೇಲೆ ಅದು ಮಿಕ್ಸಿ ಮಾಡ್ಕೊಂಡಿರೋದು ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಂಡೆಗಳೇನು ಇರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ನಾನು ಮಾಡ್ತೀನಿ ಅಂತ ತಗೊಂಡ ಪಪ್ಪ ಕೊಟ್ಟೆ. ಅವನು ಸ್ವಲ್ಪ ಟ್ರೈ ಮಾಡ್ತಾಯಿದ್ದಾನೆ, ಮಾಡಲಿ ಅಂತಲೇ ಕೊಟ್ಟೆ. ಆಮೇಲೆ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಇರಬೇಕು, ಕ್ರೀಮಿಯಾಗಿ. ಈ ಥರ ನೋಡಿ, ಅಷ್ಟು ಸ್ವಲ್ಪ ಗಟ್ಟಿಯಾಗೆ ಇರಬೇಕು. ಆಮೇಲೆ ಒಂದು ಬೌಲ್ ತಗೊಂಡು ಅದ್ರಿಗೆ ನನ್ನ ಹತ್ರ ಬಟರ್ ಪೇಪರ್ ಇಲ್ಲ, ಅದಕ್ಕೆ ನಾನು ಈ ಥರ ಬೌಲ್ಗೆ ಎಣ್ಣೆ ಹಾಕ್ಕೊಂಡು ಅದೆಲ್ಲನೂ ಉಜ್ಕೊಂಡು ಬೌಲ್ಗೆ ಎಣ್ಣೆ, ಆಮೇಲೆ ಅದ್ರ ಮೇಲೆ ಸ್ವಲ್ಪ ಮೈದಾ ಹಾಕ್ಕೊತಾ ಇದ್ದೀನಿ. ಮೈದಾ ಪೌಡರ್ ಮಾಡಿಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ನೋಡಿ ಯಾವ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಕೇಕ್ ನೋಡಿ ಯಾವ ಥರ ಬರ್ತಾಯಿದೆ, ಲೇಯರ್ ಆಗಿ. ತುಂಬ ಇಷ್ಟ ಆಯ್ತು ನನಗೆ ಆ ಥರ ಬರ್ತಾಯಿದ್ರೆ. ನೋಡಿ, ಚೆನ್ನಾಗಿ ಬಂದೈತೆ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ಈ ಥರ ಎಲ್ಲ ಇದು ಮಾಡ್ಕೋಬೇಕು, ಒಂದು ಹತ್ರ ಇದು ಮಾಡ್ಕೋಬೇಕು ಸರಿ ಕರೆಕ್ಟಾಗಿ. ಆಮೇಲೆ ನಾನು ಬಾದಾಮಿ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ, ಅದ್ರ ಮೇಲೆ ಅದನ್ನು ಇದು ಹಾಕ್ತಾಯಿದ್ದೀನಿ. ನನ್ನ ಹತ್ರ ಟೂಟಿ ಫ್ರೂಟಿ ಆ ಥರ ಯಾವುದೂ ಇರಲಿಲ್ಲ, ಅದಕ್ಕೆ ಅದು ಹಾಕಿದ್ದೀನಿ, ಬಾದಾಮಿ ಗೋಡಂಬಿ. ನೋಡಿ, ಆ ಥರ ಇಟ್ಕೊಂಡ್ಬಿಟ್ಟು ಆಮೇಲೆ ಒಂದು ಟವ ಮೇಲೆ ಒಂದು ಪಾತ್ರೆ ಇಟ್ಕೊಂಡು, ನನ್ನ ಹತ್ರ ಒಳಗಡೆ ಇಟ್ಕೊಳ್ಳೋಕ್ಕೆ ಯಾವುದು ಸ್ಟ್ಯಾಂಡ್ ಇಲ್ಲ, ಅದಕ್ಕೆ ನಾನು ಅಲ್ಲೇ ಸೇಮ್ ಹಂಗೆ ಎತ್ತಿಕ್ಬಿಟ್ಟೆ. ಆಮೇಲೆ ಇಟ್ಕೊಂಡು ಮುಚ್ಚಿಕ್ತಾಯಿದ್ದೀನಿ. ಆಮೇಲೆ 1.25 ಅವರ್ ಆಯಿತು. ಅದು ಬೇಕಾಗೋಷ್ಟಿಗೆ ನೋಡಿ, ಸಿಮ್ಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮ್ ಇದರಲ್ಲಿ ಇಟ್ಕೋಬಾರ್ದು, ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಫಸ್ಟ್ ಒಂದು ಸರಿ ತೆಗೆದು ನೋಡಿದೆ ಯಾವ ಥರ ಆಗಿದೆ ಅಂತ. ನೋಡಿ, ತೆಗೆದು ಚೆಕ್ ಮಾಡ್ತಾಯಿದ್ದೀನಿ. ಈ ಥರ ಚಾಕು ಅಲ್ಲೆಲ್ಲ ಇದರಲ್ಲಿ ತಗೊಂಡು ಈ ಥರ ಚುಚ್ಚಿದ್ರೆ ಅಂಟ್ಕೋಬಾರ್ದು, ಅಂಟ್ಕೊಂಡಿಲ್ಲ ಅಂದರೆ ರೆಡಿ ಆಗಿದೆ ಅಂತ ಅರ್ಥ. ನೋಡಿ, ಈ ಥರ ಯಾವುದು ಅಂಟ್ಕೊಂಡೇ ಇಲ್ಲ. ನೋಡ್ತಾ ಇದ್ರೆಲ್ಲ ಚೆನ್ನಾಗಿ ಬಂದೈತೆ. ಆಮೇಲೆ ತೆಗ್ದುಬಿಟ್ಟೆ. ನಾನು ತಪ್ಪೇನು ಮಾಡಿದೆ ಅಂದರೆ ಸ್ವಲ್ಪ ತಣ್ಣಗಾಗೋ ತನಕ ಇರಬೇಕಾಗಿತ್ತು, ನಾನು ಹಂಗೆ ತೆಗ್ದುಬಿಟ್ಟೆ. ಅಷ್ಟೊಂದು ಪರ್ಫೆಕ್ಟಾಗಿ ಏನು ಬಂದಿಲ್ಲ, ಆದರೆ ಪರವಾಗಿಲ್ಲ, 20% ಓಕೆ ಅನ್ನಿಸ್ತು. ನೋಡೋಕ್ಕೆ ತಿನ್ನೋಕ್ಕೆ ಸ್ವಲ್ಪ ಚೆನ್ನಾಗೇ ಇದೆ. ನೋಡಿ, ಈ ಥರ ಚೆನ್ನಾಗಿ ಅದ್ರ ಮೇಲೆ ಚೆನ್ನಾಗಿ ಹೊಡಿತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ನೋಡಿ, ನನ್ನ ಹತ್ರ ಯಾವುದು ಬಟರ್ ಪೇಪರ್ ಇರಲಿಲ್ಲ, ಅದಕ್ಕೆ ನಾನು ಡೈರೆಕ್ಟಾಗಿ ಹಾಕ್ಬಿಟ್ಟೆ. ನೋಡಿ, ಈ ಥರ ಬಂದೈತೆ. ನೋಡಿ, ಮೇಲೆ ಎಲ್ಲ ನೋಡೋಕೆ ಚೆನ್ನಾಗಿದೆ. ತಿಂತಾಯಿದ್ರೂ ಪರವಾಗಿಲ್ಲ ಅನ್ನಿಸ್ತು, ಚೆನ್ನಾಗಿತ್ತು. ಆಮೇಲೆ ನಮ್ಮ ಮಕ್ಕಳಿದ್ರು, ಅವ್ರ ಕೈಯಲ್ಲಿ ಕಟ್ ಮಾಡಿಸ್ತಾ ಇದ್ದೀನಿ. ನೋಡಿ, ಇವರಿಬ್ಬರು ಕಟ್ ಮಾಡ್ತಾವ್ರೆ. ಸ್ವಲ್ಪ ಗಟ್ಟಿ ಇದೆ ಕೆಳಗಡೆ, ತಿನ್ನೋಕ್ಕೆ ಚೆನ್ನಾಗಿದೆ. ಅಷ್ಟೊಂದೇನು ಸ್ಪಾಂಜಿ ಆಗೇನು ಬರಲಿಲ್ಲ, ನೋಡ್ತಾ ಇದ್ದೀರಲ್ಲ. ಆಮೇಲೆ ಅವ್ರ ಕೈಯಲ್ಲಿ ಆಗಿಲ್ಲ ಅಂದ್ಬಿಟ್ಟು ನಾನು ಕಟ್ ಮಾಡಿಕೊಟ್ಟೆ. ಎಲ್ಲರೂ ಒಂದೊಂದು ಪೀಸ್ ಕಟ್ ಮಾಡ್ಕೊಂಡು ತಿಂದ್ವಿ. ನೋಡಿದ್ದೀರಲ್ಲ ಯಾವ ಥರ ಇದೆ ಅಂತ ಈ ವಿಡಿಯೋ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.